ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಫ್ರೈಡ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರೈಡ್ ರೈಸಿಗೆ ನಾನು ಯಾವುದೇ ರೀತಿಯ ಸಾಸ್ ಉಪಯೋಗಿಸ್ತೇನೆ. ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡೋವಂಥ ರೆಸಿಪಿ ಇದು. ಮಕ್ಕಳು ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ ಈ ಫ್ರೈಡ್ ರೈಸ್ನ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಪ್ಯಾನ್ ಬಿಸಿಗಿಟ್ಟು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಗ್ತಾಯಿದೆ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ತರಕಾರಿ ಎಲ್ಲ ಆ್ಯಡ್ ಮಾಡೋಣ. ಬೀನ್ಸು, ಕ್ಯಾರೆಟು ಮತ್ತು ಇದು ಕೋಸು ಹಾಕ್ತಾಯಿದ್ದೀನಿ. ಕೋಸು ಹಾಕಿದ್ಮೇಲೆ ಇನ್ನೂ ನಿಮಗೆ ತರಕಾರಿ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು, ಆಮೇಲೆ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ಮು ಕಲರ್ಫುಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ತರಕಾರಿ ನಿಮ್ಗೆ ಹಸಿ ಬಟಾಣಿ, ಆಲೂಗಡ್ಡೆ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕಿ ಒಂದು ಚೆನ್ನಾಗೆಲ್ಲ ಇನ್ನೊಂದು ಸರಿ ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಎರಡು ಟೊಮೊಟೊ ತೊಗೊಂಡಿದ್ದೀನಿ. ಒಂದು 3-4 ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಂಬರೋಣ. ಇದನ್ನು ನೈಸ್ ಪೇಸ್ಟ್ ಆಗಲಿ ಇದು. ನೋಡಿ, ಈ ಥರ ನೈಸ್ ಪೇಸ್ಟ್ ಆಗಿದೆ. ಇವಾಗ ಇದನ್ನು ಸಹ ಇವಾಗ ನೋಡಿ ತರಕಾರಿ ಇಷ್ಟು ಫ್ರೈ ಆಗಿದೆ ಅಲ್ವಾ, ಈ ಪೇಸ್ಟ್ಗೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಆಗಬೇಕು. ಟೊಮೆಟೊ ಮತ್ತು ಮೆಣಸಿನ್ಕಾಯಿ. ನೋಡಿ, ಮತ್ತೆ ತಟ್ಟಿ ಮುಚ್ಚಿಬಿಟ್ಟು ಇನ್ನೊಂದು ನಿಮಿಷ ಫ್ರೈ ಆಗಿದೆ. ಇದು ಇಷ್ಟಾದರೆ ಸಾಕು ಫ್ರೈಡ್ ರೈಸ್ಗೆ. 1 ಟೇಬಲ್ ಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ನೋಡಿ, ಆಯಿತು, ಇವಾಗ ರೆಡಿ ಆಗಿದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಇವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡು 1 ಬಟ್ಲು ಅನ್ನ ಹಾಕ್ತಾಯಿದ್ದೀನಿ. ನೀವು ಮಾಮೂಲಿ ರೈಸಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಬಾಸುಮತಿ ಅಕ್ಕಿಯಲ್ಲಾದರೂ ಮಾಡಲಿ. ನಾನು ನಾರ್ಮಲ್ ಇದು ರಾ ರೈಸಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಈ ಕಬ್ಬಿಣದ ಬಾಣಲಿ ಮಾಡಿದರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ರೈಡ್ ರೈಸ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈಡ್ ರೈಸು, ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.